ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಎಂದಿನಂತೆ ನಿಮ್ಮ ಪ್ರೀತಿಯ ಅಶ್ವಿನಿ. ಇವತ್ತು ಸಂಡೇ ಆದ್ದರಿಂದ ಅಮ್ಮನ ಮನೆಗೆ ಹೊರಟೆ. ಯಾಕಂದರೆ ಅಲ್ಲಿ ನನ್ನ ತಂಗಿ ಬಂದಿದ್ದರು. ತಂಗಿನ ಮಾತಾಡ್ಸ್ಕೊಂಬರಕ್ಕೆ ಹೋದೆ. ಇನ್ನು ತಂಗಿ ಆಚೆನೇ ಕೂತಿದ್ರು, ಒಳಗಡೆ ಬರೋಂಗಿರಲಿಲ್ಲ ಇವತ್ತು. ಆದ್ದರಿಂದ ಇನ್ನು ಅಮ್ಮ ಸ್ಪೆಷಲಾಗಿ ನಾನ್ ವೆಜ್ಜು ಕೈಮಾ ಸಾಂಬಾರೆಲ್ಲ ಚಿಕನ್ ಗ್ರೇವಿ ಕೊಟ್ಟು ನನ್ನ ಚಿಕ್ಕ ಮಗಂಗೆ ಹಾಕೊಟ್ರೆ ನನ್ನ ಚಿಕ್ಕ ಮಗ ಊಟ ಮಾಡಲ್ಲ ಅಂತ ಕೂತಿದ್ದ. ಅದರಿಂದ ನಮ್ಮ ಅಮ್ಮನೇ ಊಟ ಮಾಡಿಸ್ತಿದ್ರು. ಇನ್ನು ನನ್ನ ತಂಗಿ ಮಗ ಅವ್ರ ಅಪ್ಪಂಗಂತೂ ಜಾಸ್ತಿ ಕ್ವಾಟ್ಲೆ ಕೊಡ್ತಾ ಇದ್ದ. ಬೆಳಿಗ್ಗೆ ತಿಂಡಿಗೆ ನಾನು ಪೊಂಗಲ್ ಮಾಡ್ಕೊಂಡು ಹೋಗಿದ್ದೆ. ಕೈಮಾ ಸಾಂಬಾರು ಹಾಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ರು. ಇನ್ನು ಪೊಂಗಲ್ ಯಾರೂ ತಿಂದಿಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು. ನಾನು ಬೇಜಾರು ಮಾಡ್ಕೊಂಡ್ರದ್ ನೋಡಿ ನನ್ನ ತಂಗಿ ಮಗ, ದೊಡ್ಡಮ್ಮ ನನ್ಗೆ ಹಾಕೊಡಿ ನಾನು ತಿಂತೀನಿ ಅಂತ ಬಂತು. ಅಂತೂ ಇಂತು ಅವ್ರ ಅಪ್ಪಂಗೆ ಕ್ವಾಟ್ಲೆ ಕೊಟ್ಟು ಸಾಕಾಯ್ತು. ಇನ್ನು ನನ್ನ ತಂಗಿಗೆ ಬಂದು ಕ್ವಾಟ್ಲೆ ಕೊಡ್ತು. ನಮ್ಮ ಮನೆ ಅಂತೂ ಗಂಡ್ಮಕ್ಳು ಸಾಮ್ರಾಜ್ಯ. ಯಾಕಂದರೆ ಎಲ್ಲರಿಗೂ ಗಂಡ್ಮಕ್ಳು. ಆದ್ದರಿಂದ ನಮ್ಮ ಪ್ರೀತಿಯ ಕಿರಿಯಳಿ ಮೈಯಿಂಗೆ ಹುಡುಗಿ ಹುಡುಕ್ತಾ ಕೂತಿದ್ರು. ಅಂತೂ ಇಂತೂ ಹುಡುಗಿ ಅಂತೂ ಸಿಕ್ತು. ಅತ್ತೆ ಅಳಿಮಯ್ಯ ಕಾಂಬಿನೇಷನ್ ಸೂಪರ್ ಆಗಿತ್ತು. ಹಾಗೆ ನಮ್ಮ ಅಪ್ಪ ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದರು. ನಮ್ಮ ಮನೇಲಂತೂ ವೆರೈಟಿ ಮೇಲೆ ವೆರೈಟಿ ನಾನ್ ವೆಜ್ ತಿಂದು ಸಾಕಾಗಿ ಹಾಲೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದೆ. ಒಬ್ಬಟ್ಟಿಗೆ ಕಾಯಿ ಬೇಕಿತ್ತು, ಅದಕ್ಕೆ ಅಮ್ಮ ಕಾಯಿ ರೆಡಿ ಮಾಡಿಕೊಡ್ತಿದ್ರು. ವೆರಿ ಸ್ಪೆಷಲ್ ರೆಸಿಪಿ ರೆಡಿ, ಒಬ್ಬಟ್ಟು. ಯಾರಿಗೆಲ್ಲ ಇಷ್ಟ ಆದರೆ ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಅಂತೂ ಇಂತೂ ಒಬ್ಬಿಟ್ಟಂತೂ ಬೇಯಿಸಿ ತಿಂದು ಎಲ್ಲ ಮುಗೀತು. ಇನ್ನು ನಮ್ಮನೆ ಮಕ್ಕಳು ಸೈನ್ಯ ಎಲ್ಲ ಅಂತೂ ಇಂತೂ ಒಂದಕ್ಕೊಂದು ಅಡುಗೆ ಅಂತೂ ಸೂಪರ್ ಆಗಿತ್ತು. ಇನ್ನು ನಮ್ಮ ಮನೆಯವರು ಬಂದಿದ್ದರು, ಅವರು ಊಟ ಮಾಡಿಕೊಂಡು ಸಹ ಹೊರಟ್ರು ಮನೆಗೆ. ಅಣ್ಣನ ಮಗ ಬೀದಿ ದೀಪದಲ್ಲಿ ಓದ್ತಾ ಕುಂತವನು, ಇನ್ನೇನು ಮಾಡ್ತಾ ಕುಂತವನು ನೋಡೋದ ಬನ್ನಿ. ಒಂದು ರೌಂಡು ವಾಕ್ ಹೋಗಿ ಬರೋಣ ಅಂತ ಹೊರಟು. ಇನ್ನು ಆಂಟಿ ಇನ್ನು ಎಲ್ಲ ಅಲ್ಲೇ ನಿಂತ್ಕೊಂಡು ಡಿಸ್ಕಸ್ ಅಂತೂ ಚೆನ್ನಾಗಿ ಮಾಡ್ತಿದ್ದೋ. ಯಾಕಂದರೆ ಗುಂಪಲ್ಲಿ ಗೋವಿಂದ ಅನ್ನಂಗೆ ಎಲ್ಲ ಜೊತೆಲಿದ್ದಾಗ ಏನೇನು ಮಾತಾಡ್ತೀವೋ ಅಂತ. ನಮ್ಮ ಮನೇಲಿ ಗಂಡ್ಮಕ್ಳು ಸಾಮ್ರಾಜ್ಯ ಆದರೆ ಇಲ್ಲಿ ಹೆಣ್ಮಕ್ಳು ಸಾಮ್ರಾಜ್ಯನೇ ಜಾಸ್ತಿ. ಏನೇನು ಮಾತಾಡ್ತಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿ ಇನ್ನು ಆಂಟಿ ಮನೇನ ಸಬ್ಬಕ್ಕಿ ಪಾಯಸ ಮಾಡಿದ್ರು, ಎಲ್ಲರಿಗೂ ಕೊಟ್ಟರು. ಇನ್ನು ಅಲ್ಲೂ ಸಬ್ಬಕ್ಕಿ ಪಾಯಸ ಅಂತ ತಿಂದು. ಯಾಕಂದರೆ ವಾಕಿಂಗ್ ಹೋಗಿದ್ವಲ್ಲ, ಸುಸ್ತಾಗ್ಬಿಟ್ಟಿತ್ತು ಅಂತ. ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.